ರಾಮನಗರ ಜಿಲ್ಲೆ ಬೆಂಗಳೂರು ದಕ್ಷಿಣ ಸೇರ್ಪಡೆ ವಿಚಾರ ಕೇಂದ್ರ ಸರ್ಕಾರದ ನಿರಾಕರಣೆ ಮಾಡಿದೆ. ಸದ್ಯಕ್ಕೆ ಜನರ ವಿರೋಧ ಇದೆ, ಬೇಡ ಅಂತ ತಟಸ್ಥರು. ಈಗ ಯಾವ ಜನರ ವಿರೋಧನೂ ಇಲ್ಲ. ಈಗ ರಾಮನಗರ ಜಿಲ್ಲೆಗೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಹೆಸರಿಟ್ಟಿದ್ದಕ್ಕೆ ಕೇಂದ್ರ ಸರ್ಕಾರ ಜನರ ವಿರೋಧ ಇದೆ ಅಂತ ತಡೆ ಮಾಡಿದೆ ಅಂತ ಇವತ್ತು ಪತ್ರಿಕೆಗಳಲ್ಲಿ ನಾನು ಕೂಡ ನೋಡಿದೆ. ಜನರ ವಿರೋಧ ಇಲ್ಲ, ಆದರೆ ಜನನಾಯಕರ ವಿರೋಧ ಇದೆ ಅಷ್ಟೇ. ಜನನಾಯಕರ ವಿರೋಧ ಇದೆ ಅಷ್ಟೇ. ಆಮೇಲೆ ಬೆಂಗಳೂರು ಜಿಲ್ಲೆ, ಮೊದಲು ಬೆಂಗಳೂರು ಜಿಲ್ಲೆ ಅಂದರೆ ಈಗಿರ್ತಕ್ಕಂಥ 8 ವಿಧಾನಸಭಾ ಕ್ಷೇತ್ರ, ಬೆಂಗಳೂರು ಗ್ರಾಮಾಂತರದ 4 ಕ್ಷೇತ್ರ, ಆಮೇಲೆ ರಾಮನಗರ ಜಿಲ್ಲೆಯ 4 ಕ್ಷೇತ್ರ, ಇಷ್ಟು ಸೇರಿ ಮೊದಲು ಬೆಂಗಳೂರು ಜಿಲ್ಲೆ ಅಂತ ಇದ್ದಿದ್ದು. ಆಮೇಲೆ ಅದಕ್ಕೂ ಸುಮಾರೊಂದು ನಮ್ಮ ರಾಮಕೃಷ್ಣ ಹೆಗ್ಡೆ ಅವರು ಇದ್ದಾಗ ಅರ್ಬನ್ ಬೇರೆ ಆಯಿತು, ರೂರಲ್ ಬೇರೆ ಆಯಿತು. ಆಮೇಲೆ ರೂರಲಲ್ಲಿ 2 ಆಯಿತು, ರೂರಲ್ ಒಂದು, ರಾಮನಗರ ಒಂದು. ಅದರಿಂದ ಜನ ಏನು ವಿರೋಧ ಇಲ್ಲ. ರಾಜಕೀಯ ಕಾರಣಗಳಿಗೆ ವಿರೋಧ ಪಕ್ಷಗಳು ವಿರೋಧ ಮಾಡ್ತಾರೆ ಅಷ್ಟೇ. ನಿಮ್ಮ ಕುಣಿಗಲ್ ಶಾಸಕರು ಡಾಕ್ಟರ್ ರಂಗನಾಥ್ ಅವರು ಒಂದು ಹೊಸ ಚರ್ಚೆ ಉಂಟಾಕಿದ್ದಾರೆ. ಈಗ ಏನು ಮಹಿಳೆಯರಿಗೆ ಈಗ ಭಾಗ್ಯಲಕ್ಷ್ಮಿ 2,000 ಕೊಡ್ತೀವಿ, ಅದೇ ರೀತಿ ಪುರುಷರಿಗೂ 2,000 ಕೊಡುವಂಥದ್ದು ಸ್ವಲ್ಪ ಈ ರೀತಿ ಒಂದು ಚಿಂತನೆ ನಮ್ಮ ಪಕ್ಷದಲ್ಲಿ ಶುರುವಾಗಿದೆ. ಅದು ಮುಂದಿನ 2028 ಚುನಾವಣೆಗೆ ಘೋಷಣೆ ಮಾಡ್ತೀವಿ ಅಂತಕ್ಕಂಥ ಒಂದು ಮಾತನ್ನು ಹೇಳಿದ್ದಾರೆ. ಡಾಕ್ಟರ್ ರಂಗನಾಥ್ ಅವರು ಹೇಳಿದಾರಾ? ರಂಗನಾಥ್ ಅವರು ಹೇಗೆ ಹೇಳಿದ್ರು, ಯಾರು ಅವ್ರಿಗೆ ಹೇಳಿದ್ರು ನನಗೆ ಗೊತ್ತಿಲ್ಲಪ್ಪ. ಅವ್ರ ಯೋಚನೆ ಅಲ್ವಾ. ಈಗ ಒಬ್ಬೊಬ್ಬರು ಒಂಥರ ಯೋಚನೆ ಮಾಡ್ತಾರೆ. ರಂಗನಾಥ್ ಅವರು ಆ ದಿಕ್ಕಲ್ಲಿ ಯೋಚನೆ ಮಾಡಿರ್ಬೋದು. ಹಣದ ಲಭ್ಯತೆ ಇದ್ದರೆ ಕೊಡ್ಬೋದು, ಹಣ ಇಲ್ಲಾಂದರೆ ಕೊಡೋಕ್ಕಾಗಲ್ಲ. ಈಗ ರಾಮನಗರ ವಿಚಾರವಾಗಿ ನೆಕ್ಸ್ಟ್ ಸ್ಟೆಪ್ ಏನು ಅಂತಂದರೆ, ಕೇಂದ್ರ ಸರ್ಕಾರ ಮೊದಲ ಹಂತದಲ್ಲಿ ಉತ್ತರ ಕೊಟ್ಟಿದೆ ಸರ್ಕಾರಕ್ಕೆ. ನೆಕ್ಸ್ಟ್ ಏನು ಮಾಡ್ತೀರಿ ಅಂತ ರಾಜ್ಯ ಸರ್ಕಾರ ಸ್ಟೆಪ್ ಏನು? ಈಗ ಏನಾಗಿದೆ, ಕೆಲವು ಅಧಿಕಾರಿಗಳು ಕೇಂದ್ರ ಸರ್ಕಾರಕ್ಕಿರುತ್ತೆ, ಅವ್ರಿಗಿರ್ತಕ್ಕಂಥ ಅಧಿಕಾರನ ಅವರು ಚಲಾಯಿಸಿದ್ದಾರೆ ಕೇಂದ್ರ ಸರ್ಕಾರದವರು. ಇದು ಫೆಡರಲ್ ಸಿಸ್ಟಮ್ ಅಲ್ವಾ. ರಾಜ್ಯ ಸರ್ಕಾರಕ್ಕೆ ಕೆಲವು ಅಧಿಕಾರಿಗಳಿರುತ್ತೆ, ಕೇಂದ್ರ ಸರ್ಕಾರಕ್ಕೆ ಕೆಲವು ಅಧಿಕಾರಿಗಳಿರುತ್ತೆ. ಹೆಸರು ಬದಲಾವಣೆ ಮಾಡೋದು ಕೇಂದ್ರ ಸರ್ಕಾರಕ್ಕೆ ಸೇರಿರ್ತಕ್ಕಂಥದ್ದು. ಏನು ಮಾಡೋಕ್ಕಾಗಲ್ಲ, ನಾವು ಒತ್ತಾಯ ಮಾಡ್ಬೋದಷ್ಟೇ. ಈಗ ವಂಕಾಡೆ ಸ್ಟೇಡಿಯಮ್ಗೆ ಇವ್ರ ಹೆಸರೇ ಇಟ್ಕೊಂಬಿಟ್ರಪ್ಪ ಮೋದಿಯವರು, ಆಮೇಲೆ ಅಮಿತ್ ಶಾ ಇದು ದ್ವಾರಗಳು ಅಂತ. ಅವ್ರು ಬೇಕಾಗಿತ್ತು, ಅವ್ರು ಮಾಡ್ಕೊಳ್ತಾರೆ. ರಾಜ್ಯ ಸರ್ಕಾರಕ್ಕೆ ಇದ್ದಿದ್ರೆ ಕೇಂದ್ರ ಸರ್ಕಾರಕ್ಕೆ ನಾವು ಕಳಿಸ್ತಾನೆ ಇರಲಿಲ್ಲ. ರಾಜ್ಯ ಸರ್ಕಾರಕ್ಕೆ ಇದ್ದಿದ್ರೆ ಕೇಂದ್ರ ಸರ್ಕಾರಕ್ಕೆ ಕಳಿಸೋಂಥ ಅವಶ್ಯಕತೆ ಇರಲಿಲ್ಲ. ಕೇಂದ್ರ ಸರ್ಕಾರಕ್ಕೆ ಕಳಿಸ್ಬೇಕಾಗುತ್ತೆ. ಶನಿವಾರ ವಿವಿಧ ಕನ್ನಡಪರ ಸಂಘಟನೆಗಳು 20 ಬೇಡಿಕೆಗಳನ್ನ ಇಟ್ಕೊಂಡು ಕರ್ನಾಟಕ ಬಂದು ಕರೆದಿದ್ದಾರೆ. ಅವರ ಬೇಡಿಕೆ ಅಂತಂದರೆ, ನೀವೀಗ ಕೇಂದ್ರ ಸರ್ಕಾರಕ್ಕೆ ಏನಾರು ಹೇಳ್ತಿರಲ್ಲ ಜಾರಿ ಆಗಬೇಕು ಅಂತ, ಅದರ ಬೇಡಿಕೆಗಳಿದ್ದಾವೆ. ಸೊ ಸರ್ಕಾರ ಅದಕ್ಕೆ ಅವಕಾಶ ಇದೆಯಾ, ಬೆಂಬಲ ಇದೆಯಾ, ಪಕ್ಷದ ಏನಾದ್ರು ಬೆಂಬಲ ಇದೆಯಾ, ಏನು ನಿರ್ಧಾರ ಸ್ವಲ್ಪ ಸಲ ಸ್ಥಗಿತ ಆಗುತ್ತೆ? ನಿಮಗೆ ಮನವಿ ಕೊಟ್ಟಿದ್ದಾರಾ? ಮನವಿ ಲಿಖಿತ ರೂಪದಲ್ಲಿ ಕೊಟ್ಟಿಲ್ಲ, ಓರಲಾಗಿ ಹೇಳಿದರು. ಇನ್ನೂ ಸಮಯ ಇದೆಯಲ್ಲ. ಏನು ಅವ್ರ ಬೇಡಿಕೆಗಳು ನಮ್ಮ ರಾಜ್ಯದ ಪರವಾಗೇ ಇರುತ್ತೆ. ನೆಲ, ಜಲ, ಭಾಷೆ ಪರವಾಗಿ ಇವತ್ತೆಲ್ಲ ಹಲವಾರು ದಶಕಗಳಿಂದ ಅವರೆಲ್ಲ ಕೂಡ ಹೋರಾಟ ಮಾಡ್ಕೊಂಡು ಬಂದಿರತಕ್ಕಂಥವರು. ಅವರೇನು ಹೋರಾಟ ಮಾಡ್ತಾಯಿದ್ದಾರೆ, ಅದು ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗಿರ್ತಕ್ಕಂಥದ್ದನ್ನು ಸರಿಮಾಡಿ ಅಂತ ಹೇಳೋದ್ರಲ್ಲಿ ನಾವು ಅವ್ರಿಗೆ ಈ ಸಂದರ್ಭದಲ್ಲಿ ಭಾಳ ವರ್ಷಗಳಿಂದ ಹೋರಾಟ ಮಾಡ್ತಾ ಇರೋದಕ್ಕೆ ಅಭಿನಂದನೆ ಸಲ್ಲಿಸಬೇಕು. ಮತ್ತು ಅವರ ಕಾಳಜಿ ಬಗ್ಗೆನೂ ಮೆಚ್ಚುಗೆ ಇದೆ. ಸಿಎಂ ಸಿದ್ದರಾಮಯ್ಯನವರ ಹೆಲಿಕಾಪ್ಟರ್ ಪ್ರಯಾಣದ ವೆಚ್ಚ ಚರ್ಚೆಗೆ ದಾಖಲಾಗಿದೆ. 2023-24ರಲ್ಲಿ 12 ಕೋಟಿ ವೆಚ್ಚ ಆಗಿದೆ. 25-5ರಲ್ಲಿ ಈಗಾಗಲೇ 19 ಕೋಟಿ ವೆಚ್ಚ ಆಗಿದೆ. 31 ಕೋಟಿ ರೂಪಾಯಿ ಖರ್ಚಾಗಿದೆ ಸರ್. ಅಲ್ಲಿ ಸಿದ್ದರಾಮಯ್ಯನವರು ಹೆಲಿಕಾಪ್ಟರ್ ಓಡೋದಕ್ಕೆ 14 ಕೋಟಿ ಖರ್ಚಾಗಿದೆ ಅಂತ ಮಾಹಿತಿ ಅಲ್ವಾ, 12 ಕೋಟಿ ಟೇಬಲ್ ಆಗಿದೆ. ಅಂದರೆ ಮುಖ್ಯಮಂತ್ರಿಗಳು ಏನಾಗುತ್ತೆ, ಎಲ್ಲ 31 ಜಿಲ್ಲೆಗಳಿಗೆ ಹೋಗ್ಬೇಕಲ್ಲ. ಆಮೇಲೆ ಮಂಗಳೂರು, ಅದು ಬಿಟ್ಟರೆ ಗುಲ್ಬರ್ಗಾಗೆ ವಾರಕ್ಕೆ 2 ದಿನಕ್ಕೋ 3 ದಿನಕ್ಕೋ ಫ್ಲೈಟ್ ಇರುತ್ತೆ.
ಉಳಿದಿರ್ತಕ್ಕಂಥ ಕಡೆ ಎಲ್ಲೂ ಫ್ಲೈಟ್ ಇರಲ್ಲ. ಬಳ್ಳಾರಿಗೆ ತೋರಣಗಲ್ಗೆ ಫ್ಲೈಟ್ ಇರುತ್ತೆ. ಉಳಿದಿರ್ತಕ್ಕಂಥ ಎಲ್ಲ ಕಡೆ ಹೋಗ್ಬೇಕಲ್ಲ, ಸಮಯದ ಅಭಾವ ಇರುತ್ತೆ. ಅದರಿಂದ ಮುಖ್ಯಮಂತ್ರಿಗಳಿಗೆ ಆ ಥರದ ಈ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಅಲ್ಲ, ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಓಡಾಟಕ್ಕೆ ಹೆಲಿಕಾಪ್ಟರ್ ಬಳಸ್ತಾರೆ. ಸಮಯದ ಅಭಾವ ಅಲ್ವಾ, ಅದನ್ನು ಉಳಿಸೋದಕ್ಕೋಸ್ಕರ ಓಡಾಡ್ತಾರೆ. ಅದರಲ್ಲೇ ನನಗೇನು ತಪ್ಪೇನು ಕಾಣಿಸ್ತಿಲ್ಲ. ನಮ್ಮ ದೇಶದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರು 8,000 ಕೋಟಿ ಕೊಟ್ಟು ಫ್ಲೈಟ್ ತೊಗೊಂಡಿದ್ದಾರೆ. ಅವರು ಬೇರೆ ಬೇರೆ ದೇಶಗಳಿಗೆಲ್ಲ ಹೋದಾಗ ಇಲ್ಲಿಂದ ಫ್ಲೈಟೇ ತೊಗೊಂಡೋಗ್ತಾರೆ. ರಾಜನಾಥ್ ಸಿಂಗ್ ಅವರು, ಅವ್ರಿಗೂ ಸ್ಪೆಷಲ್ ಫ್ಲೈಟ್ ಇದೆ. ಕೇಂದ್ರದ ಗೃಹ ಮಂತ್ರಿ ರಕ್ಷಣಾ ಮಂತ್ರಿಯವರು, ಆಮೇಲೆ ಅಮಿತ್ ಶಾ ಅವರು ಗೃಹ ಮಂತ್ರಿ, ಅವ್ರಿಗೂ ಸ್ಪೆಷಲ್ ಫ್ಲೈಟ್ ಇದೆ. ಅದಕ್ಕೆಲ್ಲ 100 ಕೋಟಿ ಖರ್ಚಾಗುತ್ತೆ. ಅದಕ್ಕೆಲ್ಲ ಅಂದರೆ ಇಲ್ಲಿ ಪ್ರಧಾನಮಂತ್ರಿಗಳು 8,000 ಕೋಟಿ ತೊಗೊಂಡು ಹೊಸ ಫ್ಲೈಟ್ ತೊಗೊಂಡ್ರಲ್ಲ, ಅದ್ರ ಬಗ್ಗೆನೂ ಸ್ವಲ್ಪ ಚರ್ಚೆ ಆಗಲಿ. ವಾಣಿಜ್ಯ ವಿಮಾನಗಳ ಸಂಪರ್ಕ ಇರ್ತಕ್ಕಂಥ ಪ್ರದೇಶಗಳಿಗೂ ಕೂಡ ಇದರಲ್ಲಿ ಓಡಾಡಿದ್ದಾರೆ, ಹೋಗಿದ್ದಾರೆ ಇಲ್ಲ, ಆ ಥರದ್ದು ಇಲ್ಲ. ಕೆಲವು ಸಂದರ್ಭಗಳಲ್ಲಿ ಸಂದರ್ಭ ನೋಡಿಕೊಂಡು, ಈಗ ಮಂಗಳೂರಿಗೆ ಹೋಗಬೇಕಪ್ಪ ನಾನು, ಬೆಳಿಗ್ಗೆ 6 ಗಂಟೆಗೆ ಫ್ಲೈಟ್ ಇರುತ್ತೆ. 6 ಗಂಟೆ ಆದಮೇಲೆ ಫ್ಲೈಟ್ ಸಿಗೋದಿಲ್ಲ. ಹುಬ್ಳಿಗೆ ಫ್ಲೈಟ್ ಹೋಗ್ಬೇಕಾದ್ರೆ ಬೆಳಿಗ್ಗೆ 6:15 ಹೋಗಬೇಕು ಹುಬ್ಳಿಗೆ. ಇವನು ಬೆಳಗಾಂಗೂ ಅಷ್ಟೇ, ಬೆಳಿಗ್ಗೆ 6:15 ಫ್ಲೈಟ್ ಬಿಟ್ಟರೆ ಮತ್ತೆ ಫ್ಲೈಟ್ ಇರೋದಿಲ್ಲ. ಅಂಥ ಸಂದರ್ಭದಲ್ಲಿ ಅಲ್ಲಿ ಫ್ಲೈಟ್ ಇದ್ದರೂ ಕೂಡ ಟೈಮ್ ಅಡ್ಜಸ್ಟ್ ಆಗಲ್ಲ. ಅದರಿಂದ ಅದರಲ್ಲೇನು ತಪ್ಪೇನೂ ಇಲ್ಲ ಬಿಡಿ. ಮೈಸೂರಿಗೆ ಮಾತ್ರ ಆದರೆ 1.5 ಅವರಲ್ಲಿ ಮೈಸೂರಿಗೆ ಹೋಗ್ಬೋದು. CM ಆಗಿರೋದ್ರಿಂದ 1 ಅವರಲ್ಲೇ ಹೋಗ್ಬೋದು, ಪ್ರೋಟೋಕಾಲ್ ಇರುತ್ತೆ. ಆದರೆ ಅದಕ್ಕೆ ಸುಮಾರು 10 ಲಕ್ಷ ಖರ್ಚಾಗಿದೆ. ಮೈಸೂರು ಸುಲಭ. ಮೈಸೂರಿಗೆ ಮಾತ್ರ ಮೈಸೂರು ರೋಡು ಆ ಥರದ್ದೇನು ಸಮಸ್ಯೆ ಇಲ್ಲ. 1-1.5 ಗಂಟೆಲಿ ಹೋಗ್ಬೋದು. ಎಲ್ಲ ಸಮಯದ ಅಭಾವ ಏನೋ ಇರಬೇಕು. ನೀವು ಇದನ್ನು ಮಾತಾಡಬೇಕಪ್ಪ ಮಾಧ್ಯಮದವರು. ಪ್ರಧಾನಮಂತ್ರಿಗಳು 8,000 ಕೋಟಿ ತೊಗೊಂಡು ಹೊಸ ಫ್ಲೈಟ್ ತೊಗೊಂಡಿದ್ದಾರಲ್ಲ. ರಾಜನಾಥ್ ಸಿಂಗ್ ಅವರು ಸ್ಪೆಷಲ್ ಫ್ಲೈಟ್ ಉಪಯೋಗಿಸ್ತಾರೆ, ಅಮಿತ್ ಶಾ ಅವರು ಸ್ಪೆಷಲ್ ಫ್ಲೈಟ್ಗಳು ಉಪಯೋಗಿಸ್ತಾರೆ. ಅದನ್ನು ಸ್ವಲ್ಪ ಚರ್ಚೆ ಆಗಲಿ. ಸರ್, ಇನ್ನೊಂದು ಸಾರಿಗೆ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಇದು ಮೊನ್ನೆ ಹೇಳಿದ್ರಲ್ಲ ಸರ್, FDC SDCಗಳು ಕೂಡ ಇನ್ಸ್ಪೆಕ್ಟರ್ ಪೋಸ್ಟ್ಗೆ ಪ್ರಮೋಟ್ ಆಗ್ತಿದ್ರು ಕೂಡ ಅಲ್ಲಿ ಒಂದಿಷ್ಟು ಬೇನಾಮಿ ಸರ್ಟಿಫಿಕೇಟ್ಗಳನ್ನು ಕೊಟ್ಟು ಕೆಲಸ ಪಡೀತಿದ್ದಾರೆ ಅಂತ ಆರೋಪ ಇರೋದು. ಕೊಟ್ಟಿದ್ದರೆ ಆ ಥರದ್ದು ತನಿಖೆ ಮಾಡಿಸ್ತೀನಿ. ತಪ್ಪು ಮಾಹಿತಿ ಕೊಟ್ಟಿದ್ದರೆ ವಜಾ ಮಾಡಿಸ್ತೀನಿ. ಈ ರಿಸರ್ವೇಷನ್, ಇಂಟರ್ನಲ್ ರಿಸರ್ವೇಷನ್ ಹೆಚ್ಚು ಮಾಡ್ತಾರೆ ಅನ್ನೋದೊಂದು ನನಗೆ ಮಾಹಿತಿ ಇಲ್ಲ. ಅದೆಲ್ಲ ನಮ್ಮ ಕಾನೂನು ಮಂತ್ರಿಗಳು ಗೊತ್ತಿರುತ್ತೆ, ಮುಖ್ಯಮಂತ್ರಿಗಳು ಗೊತ್ತಿರುತ್ತೆ. ಸರ್, ಈಗ ಬಂದ್ ವಿಚಾರ ಕೇಂದ್ರದವರು ಮತ್ತೆ ಮಾತಾಡ್ತೀರಾ ಏನು? ಹೌದು, ಸ್ವಲ್ಪ ಕ್ಲಿಯರ್ ಆಗಿ ಹೇಳ್ಬಿಡಿ. ಬಂದ್ ವಿಚಾರವಾಗಿ ಈಗ ಮಾತ್ರ ಮಾತಾಡಿ.